ಒಂದು ರಾಶಿ ಫಲವನ್ನು ನೋಡಿದಾಗ ಮೇಷರಾಶಿಯವರಿಗೆ ಈ ದಿನ ಆರ್ಥಿಕ ನಿಯಂತ್ರಣ ಅಗತ್ಯ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೇಷರಾಶಿಯವರು ಇದ್ದಾರೆ ನೋಡಿ, ಹಣಕಾಸಿನ ವಿಚಾರವಾಗಿ ನಿಮಗೆ ಹೇಳ್ತಾ ಇರುವಂಥದ್ದು ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹಣ ಯಾರಿಗೋ ಸುಮ್ಮನೆ ಕೊಡೋದು ಅಥವಾ ದುಂದು ವೆಚ್ಚಗಳನ್ನ ಮಾಡುವುದು, ಇದರಿಂದ ನೀವು ಒಂದು ಕಡಿವಾಣ ಹಾಕ್ಕೊಳ್ಬೇಕಾಗುತ್ತೆ. ಕೆಲಸದ ಪರಿಸ್ಥಿತಿಗಳು ಸುಧಾರಣೆ ಆಗುತ್ತೆ ಅಂತ ಹೇಳ್ತಾ ಇದೆ ನೋಡಿ. ಎಲ್ಲ ಕೆಲಸ ಕಾರ್ಯದಲ್ಲಿ ಕೆಲವೊಂದು ಸುಧಾರಣೆಗಳನ್ನು ಅನುಭವಿಸಿ, ತುಂಬ ಕಷ್ಟದಲ್ಲಿ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತೀರಾ ಅಥವಾ ಕೆಲಸ ಕಾರ್ಯಗಳು ಯಾವುದು ನಡೀತಾ ಇರೋದಿಲ್ಲ, ಅವೆಲ್ಲವಕ್ಕೂ ಕೂಡ ಇವತ್ತು ಸುಧಾರಣೆ ಆಗುತ್ತೆ ಅಂತ ಹೇಳ್ತಿದೆ. ಆದರೆ ವ್ಯವಹಾರದಲ್ಲಿ ಹೆಚ್ಚಿನ ಪರಿಶ್ರಮ ಬೇಕಾಗುತ್ತೆ ಅಂತ ನೋಡಿ. ಯಾರೆಲ್ಲ ಮೇಷರಾಶಿಯವರು ಇದ್ದರೆ ಒಂದು ಕಡೆ ಗಮನದಲ್ಲಿ ಇಟ್ಕೊಳ್ಳಿ, ಕೆಲಸ ಕಾರ್ಯಗಳು ಸುಧಾರಣೆ ಆಗ್ತಾ ಇದೆ, ಆದರೆ ಸ್ವಲ್ಪ ಶ್ರಮ ವಹಿಸಿ ಕೆಲಸ ಕಾರ್ಯಗಳನ್ನು ಇವತ್ತು ನೀವು ಮಾಡಬೇಕಾಗುತ್ತೆ. ಆರೋಗ್ಯದ ಬಗ್ಗೆ ಕೂಡ ಯಾವುದೇ ನಿರ್ಲಕ್ಷ್ಯವನ್ನು ಮಾಡಬಾರ್ದು, ಜಾಗರೂಕರಾಗಿರಿ, ಆರೋಗ್ಯದ ಕೂಡ ಗಮನವನ್ನು ಕೊಡಬೇಕು. ಬರೀ ಕೆಲಸ ಅಷ್ಟೇ ಅಲ್ಲ, ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಇದು ಚಿಂತನೆಯನ್ನು ನೀವು ಇಟ್ಕೊಳ್ಬೇಕಾಗುತ್ತೆ ಮೇಷರಾಶಿಯವರು ಈ ದಿನ. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಇಂದು ನಿಮ್ಮ ನಿರ್ಧಾರಗಳಿಗೆ ಬಲ ನೀಡುತ್ತದೆ ಅಂತ ಹೇಳ್ತಾ ಇದೆ. ಒಳ್ಳೆ ದಿನ ನಿಮಗೂ ಕೂಡ. ಯಾರಲ್ಲೂ ವೃಷಭ ರಾಶಿಗಳಿದ್ದೀರಾ, ಯಾವುದಾದ್ರೂ ನಿರ್ಧಾರಗಳನ್ನ ತೆಗೆದುಕೊಂಡಾಗ ಅದು ಅಭಿವೃದ್ಧಿಯ ಕಡೆ ಹೋಗ್ತಾ ಇದೆ, ಚೆನ್ನಾಗಿದೆ, ನಿಮಗೆ ಒಂದು ಸಪೋರ್ಟ್ ಕೂಡ ಸಿಗ್ತಾ ಇರುವಂಥದ್ದಾಗುತ್ತೆ. ಸ್ನೇಹಿತರಿಂದ ಸಹಾಯದಿಂದ ಆದಾಯದ ಹೆಚ್ಚಿಸಿಕೊಳ್ಳುವ ಹೊಸ ಮಾರ್ಗಗಳು ಕೂಡ ನಿಮಗೆ ದೊರಕುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯಾರೋ ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು ಕೂಡ ನಿಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಮ ಆದಾಯದ ಹೊಸ ಹೊಸ ಮಾರ್ಗಗಳು ಗೋಚರ ಆಗುತ್ತೆ, ನಿಮಗೆ ಅನುಕೂಲಗಳಾಗ್ತಿದೆ, ಹೊಸ ಮಾರ್ಗಗಳು ಕೂಡ ನಿಮಗೆ ದೊರಕುತ್ತೆ ಅಂತ ಹೇಳ್ತಾ ಇದ್ದೀವಿ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಶಿಕ್ಷಣ ಮತ್ತು ಅಧ್ಯಯನ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತೆ ಅಂತ. ಯಾರೆಲ್ಲ ಮಿಥುನ ರಾಶಿಯವರು ಇದ್ದೀರಾ, ಚೆನ್ನಾಗಿದೆ. ಶೈಕ್ಷಣಿಕವಾಗಿ ಯಾರೆಲ್ಲ ಮುಂದುವರಬೇಕು ಅಂದ್ಕೊಳ್ತಾ ಇದ್ದೀರಾ, ಕೆಲವೊಂದು ಅಧ್ಯಯನಗಳನ್ನು ಯಾರೆಲ್ಲ ಮಾಡ್ತಾ ಇದ್ದೀರಾ, ಅದು ನಿಮಗೆ ಒಳ್ಳೆಯದಾಗ್ತಾ ಇದೆ, ಯಶಸ್ಸು ಕೂಡ ನಿಮಗೆ ದೊರಕುವಂಥದ್ದು ಈ ದಿನ. ಕುಟುಂಬದ ಹಿರಿಯರಿಂದ ಆರ್ಥಿಕ ಸಹಾಯ ಕೂಡ ಸಿಗಬಹುದು. ಮಿಥುನ ರಾಶಿಯವರಿಗೆ ಏನು ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಆ ಶಿಕ್ಷಣ ಕ್ಷೇತ್ರದಲ್ಲಿ ಯಾರೋ ತುಂಬ ಕಷ್ಟಪಟ್ಟು ಓದ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಅಧ್ಯಯನ ಮಾಡ್ತಾ ಇರ್ತೀರಾ, ಕೆಲವೊಂದು ಸಪೋರ್ಟಿಂಗ್ ಇರೋದಿಲ್ಲ ನಿಮಗೆ. ಆದರೆ ಇವತ್ತು ನಿಮ್ಮ ಹಿರಿಯರಿಂದ ಅನುಕೂಲಗಳಾಗ್ತಾ ಇದೆ. ಆರ್ಥಿಕ ಹಣಕಾಸಿನ ವಿಚಾರದಲ್ಲಿ ಏನಾದರೂ ನೀವು ಸ್ಟಡಿ ಮಾಡಲಿಕ್ಕೆ ಅಥವಾ ಏನಾದರೂ ಎಜುಕೇಷನಲ್ಲಿ ಮುಂದುವರಿಲಿಕ್ಕೆ ಸ್ವಲ್ಪ ಹಿರಿಯರಿಂದ ಹಣದ ಒಂದು ಸಹಾಯ ಇವತ್ತು ನಿಮಗಾಗುತ್ತೆ. ಏನಾದರೂ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇದ್ದು ನೀವು ಅಧ್ಯಯನ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಸ್ವಲ್ಪ ಹಿರಿಯರ ಕಡೆ ಒಂದ್ಸರಿ ಮಾತಾಡುವಂಥದ್ದು, ಅವ್ರ ಕಡೆ ಒಂದು ಹಣಕಾಸಿನ ವಿಚಾರವಾಗಿ ಚರ್ಚೆ ಮಾಡಿಕೊಳ್ಳಿ, ನಿಮಗೆ ಆರ್ಥಿಕ ಸಂಕಷ್ಟ ಕೂಡ ದೂರ ಆಗುತ್ತೆ ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಅಂತ ಹೇಳ್ತಾಯಿದೆ. ಆ ಕರ್ಕಾಟಕ ರಾಶಿಯವರು ಜಾಗೃತರಾಗಿರಿ. ಎಲ್ಲೊಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ಇದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಕೂಡ, ಇಂಥ ರಾಶಿ ಅಂತಲ್ಲ. ಯಾಕೆಂದರೆ ಒಂದು ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಯಾಕೆಂದರೆ ಅವ್ರಿಗೆ ಅಷ್ಟೊಂದು ಪ್ರೆಷರ್ ಇರುವಂಥದ್ದು ಇರುತ್ತೆ, ಅದನ್ನೆಲ್ಲ ನಿಮ್ಮ ಮೇಲೆ ಹಾಕ್ಬಿಡ್ತಾರೆ. ಆದರೆ ಕರ್ಕಾಟಕ ರಾಶಿಯವ್ರಿಗೆ ಇವತ್ತು ಅದು ಹೆಚ್ಚಾಗುವಂಥದ್ದಾಗುತ್ತೆ. ಹಾಗಾಗಿ ಸ್ವಲ್ಪ ಒಂದು ಭಿನ್ನಾಭಿಪ್ರಾಯಗಳಾಗುವಂಥದ್ದಾಗುತ್ತೆ, ಮಾತುಕತೆಯಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥದ್ದು ಇರುತ್ತೆ, ಜಾಗೃತರಾಗಿರಿ. ಆರೋಗ್ಯದ ಬಗ್ಗೆ ಕೂಡ ಕರ್ಕಾಟಕ ರಾಶಿಯವರು ಜಾಗೃತರಾಗಿರಬೇಕು ಅಂತ. ಗಮನ ಕೊಡಿ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಅಂತ ಹೇಳ್ತಾ ಇದೆ. ಸಿಂಹರಾಶಿಯವರಿಗೆ ನೋಡಿದಾಗ ಸಹೋದರಿಯರಿಂದ ಬೆಂಬಲ ಸಿಗುತ್ತೆ ಅಂತ ನೋಡಿ. ಯಾರೆಲ್ಲ ಸಿಂಹರಾಶಿಯವರು ಇದ್ದೀರಾ, ನಿಮ್ಮ ಅಕ್ಕ ತಂಗಿಯರಿಂದನೂ ಕೂಡ ಕೆಲವೊಂದು ಒಂದು ಬೆಂಬಲ ಸಿಗುವಂಥದ್ದು, ಏನೋ ಒಂದು ವಿಚಾರಕ್ಕೆ ಒಂದು ತಲೆ ಕೆಟ್ಕೊಂಡ್ಬಿಟ್ಟಿರ್ತೀರ, ಅದಕ್ಕೆಲ್ಲ ಸ್ವಲ್ಪ ನಿಮ್ಮ ಅಕ್ಕ ತಂಗಿಯರ ಜೊತೆ ನೀವು ಮಾತನಾಡಿದಾಗ ಏನಾಗುತ್ತೆ, ಕೆಲವೊಂದು ಪರಿಹಾರಗಳನ್ನು ನೀವು ಕಂಡುಕೊಳ್ಬೋದು ಸಹೋದರಿಯರಿಂದ ಅಂತ ಹೇಳ್ತಾ ಇದೆ. ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಒತ್ತಡ ಕೂಡ ಉಂಟಾಗ್ತಾ ಇದೆ ನೋಡಿ. ಒಂದು ವೆಚ್ಚ ಅಂತಂದರೆ ಸುಮ್ಮನೆ ದುಂದು ವೆಚ್ಚಗಳು ಅಂತ, ಬೇಕಾಗದಿರೋ ಕೆಲಸಗಳಿಗೆ ಹಣ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಯಾರಿಗೋ ಕೊಡೋದು, ಈ ರೀತಿ ಒಂದು ಸಮಸ್ಯೆಗಳು ಬರುತ್ತೆ. ಅದ್ರ ಜೊತೆ ಒಂದು ಒತ್ತಡಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾರೋ ಸಾಲ ಮಾಡ್ಕೊಂಬಿಟ್ಟಿರ್ತೀರಾ ಅಥವಾ ಏನೋ ಸಾಲ ಬಾಧೆಯಲ್ಲಿ ಇರ್ತೀರಾ, ತುಂಬ ಜನ ಒತ್ತಡ ಆಗ್ತಾ ಇರ್ತಿಲ್ಲ, ಹಣ ಇವತ್ತು ನಮಗೆ ಬೇಕೇ ಬೇಕು ಅಂತ. ಸೊ ಯಾವುದೋ ಕೆಲಸ ಕಾರ್ಯ ಮಾಡಿಸ್ತಾ ಇರ್ತೀರಾ, ಅಲ್ಲಿ ಒಂದು ಆರ್ಥಿಕ ಸಂಕಷ್ಟಗಳಾಗುವಂಥದ್ದು ಇವತ್ತಿರೋದ್ರಿಂದ ಹಣೆ ಸ್ನೇಹಿತರನ್ನು ಭೇಟಿಯಾಗುವ ಅವಕಾಶಗಳು ಕೂಡ ದೊರಕುವಂಥದ್ದಿದೆ. ಇದ್ರ ಜೊತೆ ಏನಾಗ್ತಿದೆ, ಒಳ್ಳೆ ವಿಚಾರ ಅಂತಂದರೆ ಯಾವುದೋ ನಿಮ್ಮ ತುಂಬ ಒಂದು ಆತ್ಮೀಯರು, ತುಂಬ ಹಿಂದಿನಿಂದ ಒಂದು ಸ್ನೇಹದಲ್ಲಿ ಇರುವಂಥವ್ರನ್ನ ಇವತ್ತು ಭೇಟಿ ಮಾಡುವಂತಹ ಅವಕಾಶಗಳು ಪ್ರಾಪ್ತವಾಗುತ್ತೆ. ಇದರಿಂದ ಒಳ್ಳೆಯ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುವಂಥದ್ದು ಸಿಂಹ.